ನಮ್ಮ ಜೊತೆಗೆ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ಸರ್, ಆಗಿನ ಕಾಲದಲ್ಲಿ 60ರ ದಶಕದಲ್ಲಿ ಸ್ಟಾರ್ಡಮ್ ನೋಡಿದಂತಹ ಕನ್ನಡ ಚಿತ್ರರಂಗದ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು. ಅಂತಹ ಸ್ಟಾರ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ನಮ್ಮಂಥವರಿಗೆ. ಬಟ್ ನೀವು ಹೇಳಿ ಸರ್, ಆ ಎರಾ ಹೇಗಿತ್ತು? ರೀಟೇಕ್ಸ್ ಅಂದರೆ ಒಂದು ಮತ್ತೆ ಫಿಲ್ಮ್ ಕಾಸ್ಟ್ ಇರುತ್ತೆ, ಟೈಮ್ ಇರುತ್ತೆ, ಲೇಬರ್ ಇರುತ್ತೆ. ಈಗಿನ ಥರ ಡಿಜಿಟಲ್ ಆದರೆ ಓಕೆ 20 ಟೇಕ್ ತಗೋಬೋದು. ಆಗ ಒಂದೆರಡು ಟೇಕಲ್ಲಿ ಮಾಡಿದರೆ ಮಾತ್ರ ಆರ್ಟಿಸ್ಟು, ಇಲ್ಲಾದರೆ ಅವ್ರನ್ನ ಆರ್ಟಿಸ್ಟ್ ಅಂತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಇವರೆಲ್ಲ ಹೆಂಗೆ ಅಂದರೆ ಪರ್ ಡೇ 2-3 ಶಿಫ್ಟಲ್ಲಿ ಕೆಲಸ ಮಾಡ್ತಿರೋ ಆರ್ಟಿಸ್ಟು. ಸರೋಜಿ ಆ ಟೈಮಲ್ಲಿ ದೊಡ್ಡ ದೊಡ್ಡ ಹೀರೋಸ್ ಸ್ಟಾರ್ಸ್ ಬಂದು ಇವರು ಡೇಟಿಗೆ ಕಾಯ್ತಾಯಿದ್ರು. ಐ ಥಿಂಕ್ ಫಸ್ಟ್ ನನ್ನ ಲೆಕ್ಕದಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಸೂಪರ್ ಸ್ಟಾರ್ ಅಂದರೆ ಸೌತ್ ಇಂಡಿಯಾದಲ್ಲಿ, ಇದು ನಾನು ಒಂದು ಭಾಷೆ ಅಂತ ಹೇಳ್ತಾ ಇಲ್ಲ, ಸೌತ್ ಇಂಡಿಯಾದಲ್ಲಿ ಇಟ್ ಈಸ್ ಸರೋಜಾದೇವಿ. ಯಾಕೆಂದರೆ ಅಣ್ಣವ್ರ ಜೊತೆ ಆಗಲಿ, MGR ಜೊತೆ ಆಗಲಿ, NTR ಜೊತೆ ಆಗಲಿ, ಆಲ್ ಸೂಪರ್ ಡೂಪರ್ ಸ್ಟಾರ್ಸ್ ಜೊತೆ ಜಾಸ್ತಿ ಅಭಿನಯ ಮಾಡಿದ್ದೀವಿ. ಇವಾಗೇನು ಸ್ಟಾರ್ಗಳ ಜೊತೆಗೆ ಹೀರೋಯಿನ್ ಆಯ್ಕೆ ಆಗುತ್ತೆ, ಆವಾಗ ಹೀರೋಯಿನ್ಗಾಗಿ ಸ್ಟಾರ್ಗಳು ಕಾಯ್ತಿದ್ರಂತೆ. ಅಂತಹ ಒಂದು ಎರಾ ನೋಡಿದಂಥವ್ರು. ಹೌದು, 100%. ನಮ್ಮಲ್ಲಿ ಕನ್ನಡ ಚಿತ್ರರಂಗ ನೋಡಿದರೆ ಫಸ್ಟ್ ಸರೋಜಾದೇವಿ, ಆಮೇಲೆ ಮಂಜುಳಾ ಬಂದರು, ಆಮೇಲೆ ಮಾಲಾಶ್ರೀ. ಈ ಮೂರು ಆದಮೇಲೆ ಒಂದು ಲೆವೆಲ್ಗೆ ರಮ್ಯಾ ಬಂದರು. ನಾನು ಹೇಳೋದು ಇವರು ಮೂವರನ್ನು ಯಾವ ಹೀರೋ ಆಗತ್ತೆ ಇರಲಿಲ್ಲ, ಹಾಕಿದರೆ ಚಿತ್ರ ಅದರಷ್ಟಕ್ಕೆ ಫುಲ್ ಅಷ್ಟಿತ್ತು, ಜನ ಬರ್ತಾಯಿದ್ರು ಥಿಯೇಟ್ರಿಗೆ. ಒಬ್ಬೊಬ್ಬರೇ ಚಿತ್ರನ ಅವ್ರ ಹೆಗಲ ಮೇಲೆ ಹೊತ್ಕೊಂಡು ಹೋಗೋ ಕೆಪಾಸಿಟಿ ಇದ್ದವರು. ಆಮೇಲೆ ಮೊದಲ ಮಹಿಳಾ ಪ್ರಧಾನ ಕಥೆಯ ಸಿನಿಮಾದ ನಾಯಕಿ, ಆ ಥರದ ಒಂದಿಷ್ಟು ರೆಕಾರ್ಡ್ಗಳಿವೆ ಸರ್, ಸಾಕಷ್ಟು ಬಾರಿ. ಸರ್, ಕೊನೆಯದಾಗಿ ಯಾವಾಗ ಮೀಟ್ ಮಾಡ್ತಾರೆ? ನಾನೊಂದು 5 ಮಂತ್ಸ್ ಆಯಿತು, 3-4-5 ಮಂತ್ಸ್ ಆಯಿತು. ಕ್ಯಾಶುವಲ್ ನಾವು ಮೀಟ್ ಆಗ್ತೀವಿ. ಸೊ ಆಗ ಮೀಟ್ ಆಗಿ ಅದೇ ಶಿ ವಾಸ್ ಓಕೆ ಹೆಲ್ತ್, ಬಟ್ ಅವ್ರು ತೋರಿಸ್ಕೊಳ್ಳಲ್ಲ ಯಾವತ್ತು. ಪ್ರೆಸೆಂಟೇಷನ್ ಅವರು ತುಂಬ ಚೆನ್ನಾಗಿಯೇ ಪ್ರೆಸೆಂಟ್ ಮಾಡ್ತಾರೆ ಅವರನ್ನು. ಅವರು ಯಾವತ್ತು ಕಲಾವಿದರನ್ನ ಅಷ್ಟೇ, ಏನು ನೋವಿದ್ರು ಏನು ಹುಷಾರಿದ್ದು ಹೊರಗಡೆ ತೋರಿಸಲ್ಲ. ಅವರು ಅದೇ ಅಭಿನಯದಲ್ಲಿ ಇಲ್ಲದೆ ಇದ್ರೂ ಕೂಡ, ಅಂದರೆ ದೂರ ಇದ್ದರೂ ಕೂಡ ಚಿತ್ರರಂಗದ ಜೊತೆ ಸಾಕಷ್ಟು ಬಾರಿ ಜೊತೆಗೆ ಒಡನಾಟಿಯಾಗಿದ್ದರೆ ಇದ್ದರು ಎಲ್ಲರ ಜೊತೆಗೂ. ಈಗ ಇದಕ್ಕೆ ಕೊರೋನಾ ಟೈಮಲ್ಲೂ ಅವರು ಕಲಾವಿದರಿಗೆ ಒಂದಷ್ಟು ದೇಣಿಗೆ ಎಲ್ಲ ಕೊಟ್ಟಿದ್ರು. ಆ ಟೈಮಲ್ಲಿ 2020 ಕೊರೋನಾ ಆದಾಗ ಕಲಾವಿದರಿಗೆ ಅಂತ ಒಂದಷ್ಟು ದೇಣಿಗೆ ಕೊಟ್ಟಿದ್ರು. ಎಲ್ಲ ಯಾರ ಹತ್ರ ಹೇಳಿಲ್ಲ. ದೇಣಿಗೆ ಕೊಡೋದ್ರ ಜೊತೆಗೆ ಅಂದರೆ ಎಲ್ಲರ ಜೊತೆ ನಿಮ್ಗಳ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ರಂತೆ? ಎಲ್ಲರ ಜೊತೆ ಸಾಧಾರಣ, ಯಾಕಂದರೆ ನಮಗೆ ಅವ್ರ ಮಗಳು ಅಳಿಯ ಎಲ್ಲ ಸ್ವಲ್ಪ ಜಾಸ್ತಿ ಹತ್ತಿರ. ಸೊ ಅದರಿಂದ ಜೊತೆಗೆ ನಾವು ಯಾವತ್ತು ಸಿಗ್ತಾ ಇರ್ತೀವಿ. ನಿಮಗೆ ಯಾವ್ದು ಇಷ್ಟ ಸರ್? ಯಾವ ಹಾಡು ತುಂಬ ಇಷ್ಟ ಆಗುತ್ತೆ? ಎಲ್ಲ ಈಗ ಭಾಗ್ಯವಂತರ ಚಿತ್ರದ ಎಲ್ಲ ಹಾಡು ಲೆಕ್ಕ ಹಾಕಿದ್ರೆ ಎಲ್ಲ ಹಾಡುಗಳು. ಆಮೇಲೆ ಎಕ್ಸ್ಪ್ರೆಷನ್ ಅವ್ರದ್ದು ಒಂಥರ, ಆ ಟೈಮಲ್ಲಿ ಎಕ್ಸ್ಪ್ರೆಷನಲ್ಲಿ ಗೆಲ್ಲಿಸ್ತಾಯಿದ್ರು ಹಾಡನ್ನು. ಯಾಕೆಂದರೆ ಕ್ಲೋಸಪ್ಸ್ ಜಾಸ್ತಿ ಇತ್ತು, ವೈಡ್ ರೇಂಜ್ ಹಾಕಿ ಡ್ಯಾನ್ಸಸ್ ಆಗ್ತಾ ಇರಲಿಲ್ಲ. ಜಾಸ್ತಿ ಕ್ಲೋಸಪ್ಪಲ್ಲಿ ಬರೀ ಎಕ್ಸ್ಪ್ರೆಷನ್ಸ್ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಧನ್ಯವಾದ. ಥ್ಯಾಂಕ್ ಯು. ಸೊ ಇದು ಗುರುಕಿರಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಭಾರತಿ ಪಬ್ಲಿಕ್ ಟಿವಿ.